ಪ್ರೀತಿ ಮತ್ತು ವಿಶ್ವಾಸಕ್ಕೆ ಹೆಸರುವಾಸಿಯಾದ ಊರು ಶಿವಪುರ. ಅದೇ ಊರಿನಲ್ಲಿ ಮುತ್ತು ಎಂಬ ಧನಿಕ ಯುವಕ ವಾಸವಿದ್ದು ದಿನವಿಡೀ ಯಾವುದೇ ಕೆಲಸ ಮಾಡದೆ ಅಲೆದಾಡುತ್ತಿದ್ದ. ಅವನ ಅಣ್ಣ ರಾಜು ಪ್ರತಿದಿನವೂ ಅವನಿಗೆ ಜೀವನದ ಮಹತ್ವ ತಿಳಿಸಲು ಪ್ರಯತ್ನಿಸುತ್ತಿರುತ್ತಾನೆ. ಆದರೆ ಮುತ್ತು ಅದನ್ನ ಲೆಕ್ಕಿಸದೆ ನನಗೆ ಈಗ ಮೋಜು ಮುಖ್ಯ ಎಂದು ಉತ್ತರಿಸುತ್ತಿದ್ದ. ರಾಜುವಿಗೆ ತಮ್ಮನ ಭವಿಷ್ಯದ ಬಗ್ಗೆ ಯಾವಾಗಲೂ ಚಿಂತೆಯಿತ್ತು. ಆದರೆ ಮುತ್ತು ತನ್ನ ಹೊಣೆಗಾರಿಕೆಯನ್ನ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಹಣ ಇದ್ದುದರಿಂದ ಅವನಿಗೆ ಜೀವನ ಸುಲಭ ಎಂದು ಭಾವಿಸುತ್ತಿದ್ದ. ಆದರೆ ರಾಜುಗೆ ತಿಳಿದದ್ದು ಕಷ್ಟಪಟ್ಟು ಕೆಲಸ ಮಾಡದೆ ಬಂದ ಸಂಪತ್ತು ಹೆಚ್ಚು ದಿನ ಉಳಿಯುವುದಿಲ್ಲ ಎಂಬುದು. ಒಂದು ದಿನ ರಾಜು ಮುತ್ತುವನ್ನ ತನ್ನ ಬಳಿಗೆ ಕರೆದನು. ಅವನ ಮುಖದಲ್ಲಿ ತಮ್ಮನ ಬಗ್ಗೆ ಚಿಂತೆ ಸ್ಪಷ್ಟವಾಗಿತ್ತು. ಮುತ್ತು, ನಿನಗೀಗ 22 ವರ್ಷ. ನಿನಗೆ ಗೊತ್ತಿರೋ ಹಾಗೆ ನಮ್ದು ದೊಡ್ಡ ಧಾನ್ಯದ ವ್ಯಾಪಾರ ಇದೆ. ನಾನೊಬ್ನೇ ಎಲ್ಲವನ್ನ ನೋಡ್ಕೊಳ್ಳೋದು ಕಷ್ಟವಾಗ್ತಾ ಇದೆ. ನೀನು ನನ್ ಜೊತೆಗೆ ಗೋದಾಮಿಗೆ ಬಂದು ಕೆಲಸ ಕಲಿಯೋದಿಲ್ವೇ? ಅಣ್ಣ, ಇಷ್ಟು ಬೇಗ ಕೆಲಸನಾ? ಇದು ನನ್ನ ಆಡುವ ವಯಸ್ಸು. ಆಡುವ ವಯಸ್ಸಂದ್ರೆ ಜೀವನವನ್ನೇ ವ್ಯರ್ಥ ಮಾಡ್ಕೊಳ್ಳೋಕ್ಕಾಗುತ್ತಾ? ಜವಾಬ್ದಾರಿ ಅನ್ನೋದು ಗೊತ್ತಿಲ್ವಾ ನಿನಗೆ? ನನಗೀಗ ಜೀವನ ಎಂಜಾಯ್ ಮಾಡೋದು ಮುಖ್ಯ, ಕೆಲಸ ಮಾಡೋ ಮನಸ್ಸಿಲ್ಲ. ಅದೆಷ್ಟು ಉಡಾಫೆಯಿಂದ ಮಾತಾಡ್ತಾ ಇದೀಯಾ ನೋಡು. ನಾಳೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಅಯ್ಯೋ, ನಾಳೆ ಬಗ್ಗೆ ಇವತ್ತ್ಯಾಕೆ ಯೋಚನೆ ಮಾಡಬೇಕು? ನಾಳೆ ನೋಡಿದ್ರಾಯ್ತು ಬಿಡಣ್ಣ. ರಾಜು ಗಂಭೀರವಾಗಿ ಮುತ್ತುವನ್ನು ನೋಡುತ್ತಾ ಹೇಳಿದ. ಮುತ್ತು, ತಂದೆ ತಾಯಿ ಹೋದ್ಮೇಲೆ ನೀನು ನನ್ನ ಜವಾಬ್ದಾರಿ. ನಿನ್ನ ಭವಿಷ್ಯ ಹಾಳಾಗಬಾರ್ದು. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ. ಅಂದರೆ ಏನಣ್ಣ ನಿಮ್ಮ ಮಾತಿನ ಅರ್ಥ? ನಾನು ನಿಮಗೆ ಹೊರೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹಾಗೇನೂ ಇಲ್ಲ ಮುತ್ತು. ಅಪ್ಪ ಅಮ್ಮ ನನಗೆ ವಹಿಸಿದ ಜವಾಬ್ದಾರಿ ಬಗ್ಗೆ ಹೇಳ್ತಾ ಇದ್ದೀನಷ್ಟೇ. ಅದೆಲ್ಲ ನಿನ್ನ ಒಳ್ಳೆಯದಕ್ಕೆ. ಬೇಡ ಅಣ್ಣ, ಸುಳ್ಳು ಹೇಳಬೇಡಿ, ನಿಜ ಹೇಳಿ. ನಿಮಗೆ ನಾನು ಇಷ್ಟವಿಲ್ಲ ಅಂದ್ರೆ ಹೇಳಿ. ನಾನು ಇದ್ದರೆ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಹೇಳ್ಬಿಡಿ. ಮುತ್ತು, ನೀನ್ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀಯಾ. ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ. ನನಗೆ ಎಲ್ಲ ಅರ್ಥ ಆಗುತ್ತೆ. ನಾನೇನಷ್ಟು ಚಿಕ್ಕವನಲ್ಲ. ಅಣ್ಣನ ಮಾತನ್ನ ಲೆಕ್ಕಿಸದೆ ಮುತ್ತು ಮಾತನಾಡದೆ ಕೋಪದಿಂದ ಹೊರಟು ಹೋದ. ಏಯ್, ನಿಂತ್ಕೊಳ್ಳೋ ಮುತ್ತು, ನಿಂತ್ಕೊಳ್ಳೋ. ಅದೇ ಸಮಯಕ್ಕೆ ರಾಜುವಿನ ಹೆಂಡತಿ ಸರಿತಾ ಬಂದು ಹೇಳಿದಳು. ಇರಿ, ಮುತ್ತು ಏನ್ ಚಿಕ್ಕ ಹುಡ್ಗನ್ನ, ನೀವ್ ಈ ತರ ಮಾತಾಡಿದ್ರೆ ಅವನ್ ಮನಸ್ಸಿಗೆ ನೋವಾಗಲ್ವಾ? ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಅವನ್ ಏನ್ ಮಾತಾಡ್ದ ಅಂತ ನೀನೂ ಕೇಳಿಸ್ಕೊಂಡೆ ಅಲ್ವಾ? ನಾನವನ್ನ ಹೊರೆ ಅನ್ಕೊಂಡಿದ್ದೀನಿ ಅಂತೆ. ಯಾರಾದ್ರೂ ಅಣ್ಣನೆದುರು ಈ ತರ ಮಾತಾಡ್ತಾರಾ? ನಾನ್ ಹಾಗೆ ಹೇಳ್ತಿಲ್ಲ. ಮೊದ್ಲು ನೀವ್ ಚಿಂತೆ ಮಾಡೋದ್ ಬಿಡಿ. ಹೋಗ್ತಾ ಹೋಗ್ತಾ ಅವನಿಗೆ ಎಲ್ಲ ಅರ್ಥ ಆಗುತ್ತೆ. ಇತ್ತ ಊರಿನಲ್ಲಿ ಮುತ್ತು ತನ್ನ ಗೆಳೆಯರೊಟ್ಟಿಗೆ ಖಾಲಿ ತಿರುಗಾಡೋದನ್ನ ಮುಂದುವರಿಸಿದ. ಅದೇ ಸಮಯಕ್ಕೆ ಅವನ ದೃಷ್ಟಿ ಅದೇ ಊರಿನ ಸಂಜು ಎಂಬ ಯುವತಿಯ ಮೇಲೆ ಬಿದ್ದಿತು. ಆಗ ಅವಳ ಹತ್ತಿರ ಹೋಗಿ ಹೇಳಿದ. ಸಂಜು, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಬಹಳ ದಿನದಿಂದ ಅನ್ಕೋತಾ ಇದ್ದೆ. ನೋಡು ಮುತ್ತು, ನಿನ್ನಿಂದ ನನ್ಗೆ ತೊಂದರೆ ಆಗ್ತಾ ಇದೆ. ನೀನ್ ನನ್ನ ಹತ್ರ ಈ ಥರ ಮಾತನಾಡೋದ್ರಿಂದ ಊರಲ್ಲಿ ಎಲ್ರೂ ನಮ್ಮ ಬಗ್ಗೆ ಏನೇನೋ ಅನರ್ಥ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ. ಯಾರೇನಾದ್ರೂ ಅನ್ಕೊಳ್ಳಿ, ನಾನದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಹಾಗೇ ಇರು. ನಿನಗೆ ನಾಚಿಕೆ ಇಲ್ಲ ಅಂದ್ರೆ ನನಗೂ ನಾಚಿಕೆ ಇಲ್ಲ ಅನ್ಕೊಂಡಿದ್ಯಾ? ಹಾ, ಬೇಗ ಹೇಳು, ಏನ್ ಮಾತಾಡ್ಬೇಕು? ಅದು ಸಂಜು, ನನಗೆ ನೀನಂದ್ರೆ ತುಂಬಾ ಇಷ್ಟ. ನಿನ್ನನ್ನ ಇಷ್ಟಪಡ್ತಾ ಇದ್ದೀನಿ. ಮದುವೆನೂ ಆಗ್ಬೇಕು ಅನ್ಕೊಂಡಿದ್ದೀನಿ. ಮುತ್ತುವಿನ ಮಾತನ್ನ ಕೇಳಿದ ಸಂಜುಳ ಕೋಪ ನೆತ್ತಿಗೇರಿತು. ಏನ್ ಹೇಳ್ತಿದ್ಯಾ? ಹಾ, ಇಷ್ಟ ಇದೀನ? ನನ್ ತಂದೆ ನನ್ನ ಕಾಲೇಜ್ಗೆ ಓದೋದಕ್ಕೆ ಕಳಿಸ್ತಾರೆ. ಅದನ್ ಬಿಟ್ಟು ರೋಡಲ್ಲಿ ಸಿಗೋರ್ನ ಇಷ್ಟಪಡು ಅಂಟಲ್ಲ. ಅಕಸ್ಮಾತ್ ಇದ್ರ ಬಗ್ಗೆ ನನ್ನ ತಂದೆಗೆ ಗೊತ್ತಾದ್ರೆ ನಾನು ಓದೋದನ್ನೇ ಬಿಡಿಸ್ತಾರೆ. ನಂಬಿಕೆ ಇಟ್ಟು ಹೊರಗಡೆ ಕಳಿಸಿದ್ದಾರೆ ಅಂದ್ರೆ ಅವ್ರ ನಂಬಿಕೆಗೆ ಧಕ್ಕೆ ಬರದಂತೆ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಇನ್ನೊಂದ್ಸಾರಿ ನಾನು ಹಿಂದೆ ಬರೋದಾಗ್ಲಿ ಮಾತಾಡ್ಸೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಏನೋ ಕಂಪ್ಲೇಂಟ್ ಮಾಡ್ತೀಯಾ? ಯಾರಿಗೆ ಮಾಡ್ತೀಯಾ ಮಾಡ್ಕೋ. ನಾನು ಯಾರು ಅಂತ ಗೊತ್ತಲ್ವಾ? ಈ ಊರಿನ ಶ್ರೀಮಂತ ನಾನು. ನೀನು ಯಾರಿಗೆ ಕಂಪ್ಲೇಂಟ್ ಮಾಡ್ತೀಯೋ ಅಂಥವ್ರನ್ನ 10 ಜನ ಕೊಂಡ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಓಕೆನಾ?
ಇಷ್ಟು ಹೇಳಿ ಮುತ್ತು ಅಲ್ಲಿಂದ ಹೊರಟ. ಅವನು ಅಲ್ಲಿ ಇಲ್ಲಿ ತಿರುಗಿ ಸಾಯಂಕಾಲ ಮನೆಯ ಕಡೆ ಬಂದ. ಅಷ್ಟರಲ್ಲಿ ಸಂಜೋಳ ತಂದೆ ಮುತ್ತುವಿನ ಅಣ್ಣ ರಾಜುವಿನ ಜೊತೆ ಮಾತ್ನಾಡ್ತಾ ನಿಂತಿರ್ತಾನೆ. ಮುತ್ತು, ನಿನ್ ಬಗ್ಗೆ ಇವ್ರು ಹೇಳ್ತಿರೋದು ನಿಜನಾ? ಎಷ್ಟು ದಿನ ನೀನ ಪೋಲಿ ಹುಡುಗರ ಜೊತೆ ಬರೀ ತಿರುಗ್ತಾ ಇದ್ದೆ ಅನ್ಕೊಂಡಿದ್ದೆ, ಆದ್ರೆ ಹುಡುಗೀರನ್ನು ಚುಡಾಯಿಸ್ತಾ ಇದ್ದೀರಾ? ಏನೋ ಚುಡಾಯಿಸೋದ? ನಾನ್ಯಾರನ್ನು ಚುಡಾಯಿಸಿಲ್ಲ ಅಣ್ಣ. ನಾನು ಇವರ ಮಗಳನ್ನ ಇಷ್ಟಪಡ್ತಾ ಇದ್ದೀನಿ. ಅವಳನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಓಹೋ, ಪ್ರೀತಿ ಮಾಡ್ತಿದ್ಯಾ? ಮದುವೆನೂ ಆಗ್ತೀಯಾ? ಪ್ರೀತಿಯ ಅರ್ಥನಾದ್ರೂ ಗೊತ್ತಾ ನಿನ್ಗೆ? ಮದುವೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಖಾಲಿ ರೋಡಲ್ಲಿ ಅವರ ಇವರ ಜೊತೆ ತಿರುಗೋದು ಅನ್ಕೊಂಡಿದ್ಯಾ? ಅದೇ ಸಮಯಕ್ಕೆ ಸಂಜುವಿನ ತಂದೆ ರಾಜುವಿನ ಕಡೆ ನೋಡಿ ಹೇಳಿದ. ಸರಿ ರಾಜು, ನಾ ಇನ್ನು ಬರ್ತೀನಿ. ಏನೋ ಹುಡುಗ ಬುದ್ಧಿ ತಿಳಿದೇನೆ ತಪ್ಪು ಮಾಡಿದಾನೆ. ನಾ ಹೋದ್ಮೇಲೆ ಸರಿಯಾಗಿ ತಿಳಿ ಹೇಳು, ತಿಳ್ಕೊತಾನೆ, ಬುದ್ಧಿವಂತ ಇದ್ದಾನೆ. ಇಲ್ಲ, ನೀವು ಸುಮ್ನಿರಿ. ಇವತ್ತು ಒಂದು ನಿರ್ಧಾರ ಆಗ್ಬಿಡ್ಲಿ. ಇತ್ತೀಚೆಗೆ ಇವನು ಹದ್ದು ಮೀರಿ ವರ್ತನೆ ಮಾಡ್ತಾ ಇದ್ದಾನೆ. ಆಯ್ತು, ನಿನ್ ಹೇಳದ ಹಾಗೇ ನಡಿಲಿ. ನಿನ್ ಮದುವೆನ ಇವರ ಮಗಳ ಜೊತೆ ಮಾಡಿಸ್ತೀನಿ. ಆದ್ರೆ ಅವಳನ್ನ ಹೇಗ್ ಸಾಕ್ತೀಯ? ಏನ್ ಮಾಡ್ತೀಯ? ನಿನ್ನ ತಿಂಗಳ ಸಂಬಳ ಎಷ್ಟು ಹೇಳು. ಇದನ್ನ ಕೇಳಿದ ಮುತ್ತು ಕೋಪದಿಂದ ಮರುನುಡಿದ. ಯಾಕಣ್ಣ, ಎಲ್ಲ ಮರ್ತು ಹೋಗಿದ್ಯಾ ಹೇಗೆ? ಅಪ್ಪ ನಮ್ಗಾಗಿ ಆಸ್ತಿ ಮಾಡಿಟ್ಟಿದ್ದಾರೆ. ಅದರಲ್ಲಿ ನಂದು ಪಾಲಿದೆ, ಗೊತ್ತಿದೆಯಲ್ವಾ? ಹಾ, ಗೊತ್ತಿದೆ. ಆದ್ರೆ ನಿನ್ನಂತ ಹುಡುಗ ಬುದ್ಧಿಯವರ ಕೈಗೆ ತಂದೆ ಆಸ್ತಿ ಸಿಕ್ಕರೆ ಅದು ಕರಗ್ ಹೋಗಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ಕಷ್ಟಪಡೋಕೆ ರೆಡಿ ಇಲ್ಲ. ಕಷ್ಟಪಟ್ಟು ಮಾಡಿಟ್ಟಿದ್ದನ್ನ ಕಳೀತೀರಾ ಅಷ್ಟೇ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ನೀವು ಏನು ಹೇಳೋಕೆ ಹೊರಟಿದ್ದೀರಾ? ಅಕಸ್ಮಾತ್ ಅಪ್ಪ ಏನಾದರೂ ಆಸ್ತಿ ಮಾಡಿರ್ಲಿಲ್ಲ ಅಂದಿದ್ರೆ ಭಿಕ್ಷೆ ಬೇಡೋಕೆ ಜೋಳಿಗೆನೂ ನಿನ್ನ ಕೈಯಲ್ಲಿ ತಗೊಳಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹೌದು, ತಂದೆ ಆಸ್ತಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಒಂದು ಕ್ಷಣ ಯೋಚನೆ ಮಾಡಿ ನೋಡು. ಯಾವತ್ತಾದರೂ ಅಪ್ಪನ ಕೆಲಸದಲ್ಲಿ ಸಹಾಯ ಆಗಿದೆಯಾ? ಆಗಿದೆಯಾ? ರಾಜುವಿನ ಮಾತು ಕೇಳಿ ಮುತ್ತು ಮತ್ತೆ ಕೋಪದಿಂದ ಹೇಳಿದ. ಸಂಜುವಿನ ತಂದೆ ಇವರಿಬ್ಬರನ್ನ ನೋಡ್ತಾ ನಿಂತಿದ್ರು. ಓಹ್, ಹಾಗಿದ್ರೆ ನನಗೆ ಆಸ್ತಿಲಿ 1 ರೂಪಾಯಿನೂ ಬೇಡ, ಈ ಮನೆನೂ ಬೇಡ. ಇನ್ಮೇಲಿಂದ ಒಂದು ಕ್ಷಣನೂ ಈ ಮನೇಲಿರಲ್ಲ. ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಏ ಮುತ್ತು, ನನ್ನ ಮಾತು ಕೇಳಪ್ಪ, ಹೋಗ್ಬೇಡ. ಮುತ್ತು, ನಿಂತ್ಕೊಳ್ಳೋ. ನಾನು ಯಾರ ಮಾತು ಕೇಳೋದಿಲ್ಲ. ನಮ್ಮನೆ ವಿಚಾರದಲ್ಲಿ ನೀವು ಬರ್ದೇ ಇದ್ರೆ ಒಳ್ಳೇದು. ಇಷ್ಟು ಹೇಳಿ ಮುತ್ತು ಅಲ್ಲಿಂದ ಹೊರಟು ಹೋದ. ಒಳಗಡೆ ಇದ್ದ ರಾಜುವಿನ ಹೆಂಡತಿ ಹೊರಗೆ ಬಂದು ಹೇಳಿದಳು. ಮುತ್ತು, ನಿಂತ್ಕೊಳ್ಳೋ ಮಾರಯ್ಯ, ಮನೆ ಬಿಟ್ಟು ಹೋಗ್ಬೇಡ, ನಿಂತ್ಕೊಳ್ಳೋ. ನಿಮ್ಗೆ ಇದ್ ಸರಿ ಅನ್ಸತ್ತಾ? ಇಷ್ಟು ಕಠೋರವಾಗಿ ನಡ್ಕೋಬಾರ್ದಿತ್ತು. ನಿಮ್ಗೇನ್ 10 ಜನ ತಮ್ಮಂದಿರಿಲ್ಲಾರ? ಇರೋವ್ನೊಬ್ನು, ಅವನಿಗೆ ಈ ಥರ ಬೈದ್ರೆ? ಇಲ್ಲ, ನಾನು ಸರಿಯಾಗೇ ಮಾತಾಡಿದ್ದೀನಿ. ನಾನಿವತ್ತು ಈ ಥರ ಮಾತಾಡಿಲ್ಲ ಅಂದಿದ್ರೆ ಮುಂದೊಂದಿನ ಲಗಾಮಿಲ್ದೇ ಇರೋ ಕುದುರೆ ಆಗ್ತಾ ಇದ್ದ. ಯಾರು ತನ್ನ ತಮ್ಮನಿಗೆ ಬೈದು ಸರಿಯಾದ ದಾರಿಯಲ್ಲಿ ನಡೆಯೋಕೆ ಹೇಳೋದಿಲ್ವೋ ಅಂಥ ಅಣ್ಣನೇ ಅಲ್ಲ, ತಿಳ್ಕೊ. ಮುತ್ತು ಅದೇ ಕೋಪದಲ್ಲಿ ತನ್ನ ಊರಿನಿಂದ ಹೊರಬಂದ. ನಡೆಯುತ್ತಾ ಬೇರೆ ಊರು ತಲುಪಿದ. ತಿನ್ನಲು 1 ರೂಪಾಯಿಯೂರಿಲ್ಲ. ಅಲೆದಾಡಿ ಸುಸ್ತಾಗಿ ಒಂದು ಮರದ ಕೆಳಗೆ ಅಳುತ್ತಾ ಕುಳಿತ. ಇನ್ಮುಂದೆ ಈ ಜಗತ್ತಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ಅದೇ ಅಪ್ಪ ಅಮ್ಮ ಇವತ್ತು ಬದುಕಿದ್ದಿದ್ರೆ ಅಣ್ಣ ಈ ಥರ ಮಾತನಾಡ್ತಾ ಇರಲಿಲ್ಲ. ಅಲ್ಲೇ ಇರುವ ಗುಡಿಸಲಲ್ಲಿ ತನ್ನದೇ ವಯಸ್ಸಿನ ಸುಂದರ ಎಂಬ ಯುವಕ ಇರುವುದು ಮುತ್ತುವಿಗೆ ತಿಳಿದಿರಲಿಲ್ಲ. ಅದೇ ಸಮಯಕ್ಕೆ ಸುಂದರ ಹೊರಗಡೆ ಬಂದ. ಯಾರಪ್ಪ ನೀನು? ಯಾವ ಊರು ನಿಂದು? ಯಾಕಿಲ್ಲಿ ಕೂತ್ಕೊಂಡಾಳ್ತಾ ಇದೀಯಾ? ಯಾರಾದ್ರೂ ಏನಾದ್ರೂ ಅಂದ್ರಾ? ಮುತ್ತು ತಲೆ ತಗ್ಗಿಸಿ ನಿಧಾನವಾಗಿ ಹೇಳಿದ. ನನ್ನ ಹೆಸರು ಮುತ್ತು. ಮನೆಯವರ ಜೊತೆ ಜಗಳ ಮಾಡಿಕೊಂಡು ಬಂದಿದ್ದೇನೆ. ನನಗೀಗ ಈ ಊರಲ್ಲಿ ಯಾರೂ ಗೊತ್ತಿಲ್ಲ ಎಂದು ಅಳುತ್ತಾ ಮನೆಯಲ್ಲಿ ನಡೆದ ಎಲ್ಲಾ ವಿಷಯವನ್ನ ಹೇಳತೊಡಗಿದ. ಅದಕ್ಕೆ ಸುಂದರ ಕೊಂಚ ನಗುಮುಖದಿಂದ ಹತ್ತಿರ ಬಂದು ಹೇಳಿದ.
ಅಯ್ಯೋ, ಅಷ್ಟಕ್ಕೆ ಇಷ್ಟ ಅಳ್ತಾ ಇದೀಯಾ? ಜೀವನದಲ್ಲಿ ಇಂಥದ್ದಾಗ್ತಾನೇ ಇರುತ್ತೆ ಗೆಳೆಯ. ಈಗ ನನ್ನೇ ನೋಡು, ನಂಗೂ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ಆದರೂ ಧೈರ್ಯದಿಂದ ಜೀವನ ಮಾಡ್ತಾ ಇಲ್ವಾ? ಟೈಮ್ ಇದೇ ರೀತಿ ಇರೋದಿಲ್ಲ, ಬದಲಾಗತ್ತೆ. ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಗೆಳೆಯ, ಸಮಾಧಾನ ಮಾಡಿದ್ದಕ್ಕೆ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತುಂಬ ಹಸಿವಾಗ್ತಾ ಇದೆ. ತಿನ್ನೋದಕ್ಕೆ ಏನಾದರೂ ಕೊಡಿಸ್ತೀಯಾ? ಮೊದಲೇ ಹೇಳೋದಲ್ವಾ? ಅದನ್ ಬಿಟ್ಟು ಆಗಿದ್ದನ್ನ ನೆನೆಸ್ಕೊಂಡು ಅಳ್ತಾ ಕೂತಿದೀಯಾ? ಇರ್ಲಿವಾ, ಊಟ ಮಾಡು. ತಕ್ಷಣ ಮುತ್ತು ಒಂದು ಪ್ರಶ್ನೆ ಕೇಳುವ. ಹೌದು, ನೀನ್ ಯಾಕೆ ನಂಗೆ ಸಹಾಯ ಮಾಡ್ತಾ ಇದೀಯಾ? ನಾವಿಬ್ಬರೂ ಇದೇ ಮೊದಲು ಭೇಟಿಯಾಗ್ತಿರೋದು. ನಾನ್ ಯಾರು ಅಂತ ಗೊತ್ತಿರ್ಲಿಲ್ವಲ್ಲ. ಸುಂದರ ನಗುತ್ತಾ ಹೇಳಿದ. ಮೊದ್ಲಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಏನಂತೆ, ಇವಾಗ ಗೊತ್ತಾಯ್ತಲ್ಲ. ಅಷ್ಟಕ್ಕೂ ಇನ್ನೊಬ್ರ ಕಷ್ಟಕ್ಕೆ ಸ್ಪಂದಿಸೋಕೆ ಪರಿಚಯನೇ ಇರಬೇಕು ಅಂತ ಏನಿಲ್ಲ ಗೆಳೆಯ, ಅರ್ಥ ಆಯ್ತಾ? ನೀನು ತುಂಬಾ ಒಳ್ಳೆಯವನು ಗೆಳೆಯ. ಮೊದಲು ಊಟ ಮಾಡು ಬಾ, ಇದನ್ನೆಲ್ಲ ಆಮೇಲೆ ಮಾತನಾಡಿದ್ರಾಯ್ತು. ಸುಂದರ ಮುತ್ತುವನ್ನ ಒಳಗಡೆ ಕರೆದುಕೊಂಡು ಹೋದ. ಮುತ್ತು ಹೊಟ್ಟೆ ತುಂಬಾ ಊಟ ಮಾಡಿದ. ನಂತರ ಸುಂದರ ಹೇಳಿದ, ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್, ಓಕೆನಾ? ಇನ್ಮೇಲಿಂದ ನೀನ್ ನನ್ನ ಮನೇಲೇ ಇರು, ಸರಿನಾ? ಇದನ್ನ ಕೇಳಿದ ಮುತ್ತುವಿನ ಕಣ್ಣಲ್ಲಿ ನೀರು ತುಂಬಿತು. ಆದರೆ ಈ ಬಾರಿ ದುಃಖದಿಂದ ಕೂಡಿದ ಕಣ್ಣೀರಲ್ಲ, ಸಂತೋಷದಿಂದ ಕೂಡಿದ್ದು. ಹೌದು, ನೀನೇನ್ ಕೆಲಸ ಮಾಡ್ತೀಯ ಗೆಳೆಯ? ಇಂಥದ್ದೇ ಅಂತ ಏನಿಲ್ಲ, ಸಣ್ಣ ಪುಟ್ಟ ಕೆಲಸ ಯಾವುದಾದ್ರೂ ಮಾಡ್ತೀನಿ. ಯಾವುದಾದ್ರೂ ಅಂದ್ರೆ ದರೋಡೆಗಿರೋಡೆ ಮಾಡ್ತೀಯ ಹೇಗೆ? ಇಲ್ಲ ಗೆಳೆಯ, ಸಣ್ಣ ಪುಟ್ಟ ಕೆಲಸ ಅಂದ್ರೆ ಈ ಕಲ್ಲೊಡಿಯೋದು, ಗಾರೆ ಕೆಲಸ ಮಾಡೋದು, ಮಣ್ಣು ಹೊರೋದು, ಈ ಥರ. ನನ್ನ ಮನೆ ನೋಡಿ ನಿಂಗೆ ಈಗಾಗಲೇ ಅರ್ಥ ಆಗಿದೆ ಅನ್ಕೋತೀನಿ. ಈ ಮನೆ ಒಬ್ಬ ಬಡವನ ಮನೆ ಅಂತ. ನಾನು ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿ ಬಿಟ್ಟು ಹೋದ್ರು. ಆವಾಗಿಂದ ನಾನು ಒಬ್ಬನೇ ಇದ್ದೀನಿ. ಆಗಲೇ ನೀನು ನನ್ನ ಮನೆ ಬಾಗ್ಲಲ್ಲಿ ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ ನನಗೆ ನಂದೇ ನೆನಪಾಯಿತು. ಒಂದು ಟೈಮಲ್ಲಿ ನಾನು ನನ್ನ ತಂದೆ ತಾಯಿ ನೆನೆಸ್ಕೊಂಡು ಅದೇ ಥರ ಅಳ್ತಿದ್ದೆ. ಸುಂದರನ ಜೊತೆ ಮಾತನಾಡ್ತಾ ಮುತ್ತು ಹಾಗೆ ಮಲಗಿಬಿಡ್ತಾನೆ. ನಿನಗೆ ತೊಂದರೆ ಇಲ್ಲ ಅಂದ್ರೆ ನನ್ನನ್ನು ನಿನ್ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತೀಯಾ? ಬೇಡ ಮುತ್ತು, ನೀನ್ ಹಾಕಿರೋ ಬಟ್ಟೆ ನೋಡಿದ್ರೇನೆ ಹೇಳ್ಬೋದು ನೀನು ಜಮೀನ್ದಾರರ ಮಗ ಇರಬೇಕು ಅಂತ. ನಿನ್ ಕೈ ನೋಡಿದ್ರೆ ಹೇಳ್ಬೋದು ಇದಿವರೆಗೂ ನೀನ್ ಯಾವ ಕಷ್ಟದ ಕೆಲಸನೂ ಮಾಡಿಲ್ಲ ಅಂತ. ಒಂದು ಕೆಲಸ ಮಾಡು, ನೀನು ಮನೇಲಿರೋ, ನಾನು ಹೋಗಿ ಬರ್ತೀನಿ. ಇಲ್ಲ ಇಲ್ಲ, ನನ್ನಣ್ಣ ಕೆಲಸದ ವಿಚಾರವಾಗಿನೇ ನಾನು ಬೈದಿದ್ದ. ಮೇಲಾಗಿ ಪೂರ್ತಿ ಹೊರೆ ನಿನ್ಮೇಲ್ ಹಾಕೋಕೆ ನಂಗೆ ಇಷ್ಟ ಇಲ್ಲ. ಅಂದಿನಿಂದ ಮುತ್ತು ಸುಂದರ್ನ ಜೊತೆ ಕೆಲಸ ಮಾಡತೊಡಗಿದ. ಕೆಲವೇ ದಿನಗಳಲ್ಲಿ ಅವರು ಆಪ್ತ ಸ್ನೇಹಿತರಾದರು. ಆದರೆ ಒಮ್ಮೊಮ್ಮೆ ಮುತ್ತು ಇದ್ದಕ್ಕಿದ್ದಂತೆ ಬೇಸರ ಮಾಡಿಕೊಳ್ಳುತ್ತಿದ್ದ. ಅದನ್ನ ಗಮನಿಸಿದ ಸುಂದರ ಹೇಳಿದ, ಯಾಕೆ ನೀನು ಸಡನ್ನಾಗಿ ಬೇಸರ ಮಾಡ್ಕೋತಿ? ನಿನಗೆ ಮನೆ ನೆನಪಾದ್ರೆ ಹೋಗ್ಬೋದಲ್ಲ. ಇಲ್ಲ, ನನ್ನ ಮನೆಯವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ನನ್ನ ಮೇಲೆ ಸ್ವಲ್ಪನಾದರೂ ಕಾಳಜಿ ಇದ್ದಿದ್ರೆ ಇಲ್ಲಿಗೆ ಹುಡ್ಕೊಂಡು ಬರ್ತಾ ಇದ್ರು. ಅದೇ ಸಂಜೆ ಮುತ್ತು ಮತ್ತು ಸುಂದರ ಅಲ್ಲೇ ರಸ್ತೆ ಬದಿಯ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಿದ್ದರು. ಅದೇ ಸಮಯಕ್ಕೆ ಐಷಾರಾಮಿ ಕಾರೊಂದು ಅಲ್ಲಿಗೆ ಬಂದು ನಿಲ್ಲುತ್ತದೆ. ಅದರಿಂದ ರಾಜು ಮತ್ತು ಸರಿತಾ ಕೆಳಗಡೆ ಇಳಿದರು. ಮುತ್ತು, ನಿನ್ನನ್ನ ಎಲ್ಲೆಲ್ಲಿ ಅಂತ ಹುಡುಕೋದು? ಬಾ, ಮನೆಗೆ ಹೋಗೋಣ. ಇಲ್ಲಣ್ಣ, ನಾ ಬರಲ್ಲ. ಮುತ್ತು, ದಯವಿಟ್ಟು ಹಠ ಮಾಡಬೇಡ ಕಣೋ. ನಾನು ನಿನ್ನ ಬಗ್ಗೆ ಏನೆಲ್ಲ ಹೇಳಿದ್ನೋ ಅದಕ್ಕೆ ನಿನ್ನತ್ರ ಕ್ಷಮೆ ಕೇಳ್ತೀನಿ. ಬಾ ಮನೆಗೆ. ಮನೆ ನೀನಿಲ್ದೆ ಬೀಕೋ ಅಂತಿದೆ ಕಣೋ, ಬಾರೋ. ಮುತ್ತು, ನನ್ ಮಾತಿಗೂ ಬೆಲೆ ಇಲ್ವೇನೋ? ನಾನು ಇನ್ನತ್ತಿಗೆ ಕಣೋ. ಅತ್ತಿಗೆನ ತಾಯಿ ಸಮಾನ ಅಂತಾರೆ. ನನ್ಗೆ ಪೂರ್ಣ ನಂಬಿಕೆ ಇತ್ತು ನೀನ್ ಸಿಕ್ಕೇ ಸಿಗ್ತೀಯಾ ಅಂತ. ನಡಿ ಮನೆಗೆ, ನಿನ್ಗಿಷ್ಟವಾದ ಅಡುಗೆ ಮಾಡ್ತೀನಿ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀನಿಷ್ಟಪಟ್ಟಿದ್ಯಲ್ಲ ಹುಡುಗಿ, ಅವಳ ತಂದೆ ಜೊತೆ ಮಾತನಾಡಿ ನಿನ್ ಜೊತೆ ಮದುವೆ ಮಾಡಿಸ್ತೀವಿ, ಸರಿನಾ? ಬಾ, ಹೋಗೋಣ. ತನ್ನ ಅತ್ತಿಗೆಯ ಮಾತು ಕೇಳಿದ ಮುತ್ತು ಖುಷಿಯಿಂದ ಹೊರಟ. ಸುಂದರನಿಗೆ ಒಂದು ಮಾತು ಹೇಳದೆ ಅವರ ಜೊತೆ ಹೊರಟು ಹೋದ. ಇದನ್ನೆಲ್ಲ ನೋಡಿದ ಸುಂದರ ಬೇಸರ ಮಾಡಿಕೊಂಡ.
ತಕ್ಷಣ ಹೇಳಿದ. ಮೆಚ್ಚಿದೆ ಗೆಳೆಯ ನಿನ್ನನ್ನ. ಒಂದ್ಸಾರಿನಾದ್ರೂ ಹೋಗ್ ಬರ್ತೀನಿ ಅಂತ ಹೇಳ್ಬೋದಿತ್ತು. ಇರ್ಲಿ ಬಿಡು, ನೀನ್ ಹೊಳ್ಳಿ ಬರ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಬರ್ತೀನಿ. ಅಂದಿನಿಂದ ಸುಂದರ ಒಬ್ಬನೇ ಆದ. ಕೆಲವು ತಿಂಗಳ ನಂತರ ಸುಂದರನಿಗೆ ಮುತ್ತುವಿನ ನೆನಪಾಗಿ ಭೇಟಿಯಾಗಲು ನಿರ್ಧರಿಸಿ ಮುತ್ತುವಿನ ಊರಿಗೆ ಹೊರಟ. ಹೇಗೂ ಮುತ್ತುವಿನ ವಿಳಾಸ ತಿಳಿದಿದ್ದರಿಂದ ಅವನಿಗೆ ಸುಲಭವಾಗಿತ್ತು. ಸುಂದರ ಮುತ್ತುವಿನ ಮನೆ ಬಾಗಿಲಿಗೆ ಬಂದ. ಮನೆಯನ್ನ ಹೊರಗಿನಿಂದ ನೋಡಿದ ತಕ್ಷಣ ಒಮ್ಮೆಲೆ ಅವಾಕಾಗಿ ನಿಂತ. ಆಗ ಅವನ ದೃಷ್ಟಿ ಅಲ್ಲೇ ಇದ್ದ ಮುತ್ತುವಿನ ಮೇಲೆ ಬಿದ್ದಿತು. ಮುತ್ತುವನ್ನ ಭೇಟಿಯಾದ ಖುಷಿ ಅವನ ಮುಖದಲ್ಲಿ ಸ್ಪಷ್ಟವಾಗಿತ್ತು. ಆದರೆ ಮುತ್ತುವಿನ ಮುಖದಲ್ಲಿ ಆ ಖುಷಿ ಇರಲಿಲ್ಲ. ಹೇಗಿದ್ಯಾ ಗೆಳೆಯ? ಬರೋವಾಗೊಂದ್ ಸಾರಿನೂ ಭೇಟಿಯಾಗ್ಬೇಕು ಅನ್ಸಿಲ್ವಾ? ನನಗ್ ಗೊತ್ತೇ ಇರ್ಲಿಲ್ಲ ನೀನಿಷ್ಟು ದೊಡ್ಡ ಮನೇಲಿರ್ತೀಯ ಅಂತ. ಹೊರಗಡೆಯಿಂದ ನೋಡೋಕೆ ಇಷ್ಟು ಭವ್ಯವಾಗಿದೆ, ಇನ್ನು ಒಳಗಡೆ ಹೇಗಿದೆಯೋ? ನಾನು ಅನ್ಕೊಂಡಿದ್ದಕ್ಕಿನ್ನ ಶ್ರೀಮಂತ ಇದೆಯಾ ನೀನು. ಏನ್ ಕೆಲ್ಸ ಇತ್ತು ಸುಂದರ? ಇಲ್ಲಿಗೆ ಯಾಕೆ ಬಂದೆ? ಎಲ್ಲಾನು ಇಲ್ಲೇ ಕೇಳ್ತೀಯ ಹೇಗೆ? ಒಳಗಡೆ ಕರ್ಕೊಂಡು ಹೋಗಲ್ವಾ? ಇಲ್ಲ, ಒಳಗಡೆ ಡೆಕೋರೇಷನ್ ನಡೀತಾ ಇದೆ. ಅದೇನಂದ್ರೆ 2 ದಿನ ಬಿಟ್ಟು ನನ್ನ ಸಂಜು ಜೊತೆ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ. ಹಾ, ಈ ಬಡ ಗೆಳೆಯನನ್ನ ಕರಿಬೇಕು ಅಂತ ಒಂದ್ಸಾರಿನೂ ಅನ್ಸಲಿಲ್ವಾ ನಿಂಗೆ? ನೋಡು ಸುಂದರ, ನನಗೆ ಮನೆ ಊಟ ಇಲ್ಲದೆ ಇರೋವಾಗ ನಿನ್ನ ಮನೇಲಿ ಊಟ ಮತ್ತೆ ಆಶ್ರಯ ಕೊಟ್ಟಿದ್ಯಾ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೆಲ್ಲ ಎಷ್ಟು ದುಡ್ಡು ಬೇಕೋ ಕೇಳು, ಕೊಡ್ತೀನಿ. ಆದರೆ ಮನೆ ಕಡೆ ಬರೋದು ಇಟ್ಕೋಬೇಡ. ನಿಂಗೆ ಗೊತ್ತಾ, ನಿನ್ನ ಜೊತೆ ಇರೋವಾಗ ನನಗೆ ಎಷ್ಟು ಇರಿಟೇಷನ್ ಆಗ್ತಿತ್ತು ಅಂತ. ಆ ಮನೆಯಲ್ಲಿ ಕೆಟ್ಟು ವಾಸನೆ ಬರ್ತಾಯಿತ್ತು, ಉಸಿರು ಕಟ್ಟಿದಾಗ ಆಗ್ತಾಯಿತ್ತು, ಅಲ್ಲಿಂದ ಓಡೋಗ್ಬೇಕು ಅನ್ನಿಸ್ತಾಯಿತ್ತು. ಆದರೆ ನೀನು ನನಗೆ ನನ್ನ ಮನೆಯವ್ರ ನೆನಪಾಗಿರ್ಬೋದು ಅಂತ ತಪ್ಪು ತಿಳ್ಕೊತಿದ್ದೆ. ಮುತ್ತು, ನೀನು ಇಷ್ಟೊಂದು ನೀಚ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನನ್ನು ಒಳ್ಳೆ ಗೆಳೆಯ ಅನ್ಕೊಂಡಿದ್ದೆ. ಆದರೆ ನೀನು ಛೇ. ಗೆಳತನಾನ ಯಾವತ್ತಾದ್ರೂ ಶ್ರೀಮಂತ ಬಡವ ಗೆಳೆಯ ಆಗೋಕ್ಕಾಗುತ್ತಾ? ನನಗೂ ನಿನಗೂ ತುಂಬ ಅಂತರ ಇದೆ. ನಿನ್ನ ಯಾರಾದರೂ ಇಲ್ಲಿ ನೋಡಿ ನನಗೆ ಮುಜುಗರ ಆಗುವಷ್ಟರಲ್ಲಿ ಇಲ್ಲಿಂದ ಹೊರಡು. ಮುತ್ತುವಿನ ಮಾತು ಕೇಳಿದ ಸುಂದರ ಬೇಸರವಾದರೂ ನಗುತ್ತಾ ಏನೂ ಮಾತನಾಡದೆ ಅಲ್ಲಿಂದ ಹೊರಟ. ಕೆಲ ತಿಂಗಳುಗಳು ಕಳೆದವು. ಒಂದು ದಿನ ಸುಂದರ ಊರಿನ ಜನಗಳ ಜೊತೆ ರಸ್ತೆ ಬದಿಯಲ್ಲಿ ನಿಂತಿದ್ದ. ಅದೇ ಸಮಯಕ್ಕೆ ಒಂದು ಗಾಡಿ ಆಯ ತಪ್ಪಿ ಮರಕ್ಕೆ ಗುದ್ದಿತು. ಅಯ್ಯೋ, ಅಲ್ಲಿ ನೋಡಿ, ಯಾವುದೋ ಗಾಡಿ ಮರಕ್ಕೆ ಗುದ್ದಿದೆ. ಎಲ್ಲರೂ ಅಲ್ಲಿಗೆ ಹೋಗಿ ನೋಡಿದರು. ಅರೆ, ಇವನು ಸುಂದರ. ಅವನ ಪಕ್ಕದಲ್ಲಿರೋದು ಅವನ ಹೆಂಡತಿ ಅನ್ಸುತ್ತೆ. ಅಂದ್ರೆ ಇವರು ನಿಂಗೆ ಗೊತ್ತಾ? ಹಾ, ಗೊತ್ತು. ಇವ್ರ ಮನೇನೂ ಗೊತ್ತು. ಇವರಿಬ್ರಿಗೂ ತುಂಬಾ ಏಟಾಗಿದೆ. ತಕ್ಷಣ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಡೀರಿ, ಹೋಗೋಣ. ಒಂದು ಕೆಲಸ ಮಾಡಿ, ನಾನು ಇವ್ರ ಮನೆ ಅಡ್ರೆಸ್ ಕೊಡ್ತೀನಿ. ನಿಮ್ಮಲ್ಲೇ ಒಬ್ಬ ಇವರ ಅಣ್ಣನಿಗೆ ವಿಷಯ ತಿಳಿಸ್ಬನ್ನಿ. ವಿಷಯ ತಿಳಿದ ತಕ್ಷಣ ರಾಜು ಓಡೋಡಿ ಬಂದ. ಡಾಕ್ಟ್ರೇ, ನನ್ನ ತಮ್ಮನಿಗೆ ಏನಾಗಿದೆ? ಅವನು ಹೇಗಿದ್ದಾನೆ? ಅವನ ಹೆಂಡತಿ ಹೇಗಿದ್ದಾನೆ? ನೋಡಿ, ಅವರ ಹೆಂಡತಿಗೆ ಅಷ್ಟೇನೂ ಏಟು ಆಗಿಲ್ಲ, ಆದರೆ ನಿಮ್ಮ ತಮ್ಮನಿಗೆ ತುಂಬಾ ಏಟಾಗಿದೆ. ಅಂದರೆ ನೀವೇನು ಹೇಳ್ತಿದ್ರೆ ಡಾಕ್ಟರ್? ಹೌದು, ನಿಮ್ಮ ತಮ್ಮನ ತುಂಬ ಹೋಗಿದೆ. ಅದರಿಂದ 2 ಕಿಡ್ನಿ ಡ್ಯಾಮೇಜ್ ಆಗಿದೆ. ಹಾಗಿದ್ರೆ ನನ್ನ ಕಿಡ್ನಿ ತಗೊಳ್ಳಿ ಡಾಕ್ಟರ್. ಇಲ್ಲ ಇಲ್ಲ, ನಿಮ್ಮ ಏಜ್ ಜಾಸ್ತಿ ಆಗಿದೆ, ಹಾಗೆಲ್ಲ ತಗೊಳ್ಳೋಕ್ಕಾಗಲ್ಲ. ಡಾಕ್ಟ್ರೇ, ಎಷ್ಟಾದರೂ ಖರ್ಚಾಗ್ಲಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ತಮ್ಮನ್ನ ಬದುಕಿಸ್ಕೊಡಿ ದಯವಿಟ್ಟು ಡಾಕ್ಟ್ರೇ. ನೋಡಿ, ನಮ್ ಕೈಲಾಗಿದ್ದನ್ನ ನಾನ್ ಮಾಡ್ತೀನಿ. ನೀವು ಮೊದಲು ಕಿಡ್ನಿ ದಾನ ಮಾಡೋರ್ನ ಕರ್ಕೊಂಡ್ ಬನ್ನಿ. ರಾಜು ಹುಚ್ಚನ ತರ ಎಲ್ಲಾ ಕಡೆ ಅಲಿಯೋಕೆ ಶುರು ಮಾಡಿದ. ಎಲ್ಲರ ಬಳಿ ಅಂಗಲಾಚಿದ, ಆದ್ರೆ ಎಲ್ಲೂ ದೊರೆಯಲಿಲ್ಲ. ಎಲ್ಲವನ್ನ ಕಣ್ಣಾರೆ ನೋಡಿದ ಸುಂದರ ಹೇಳಿದ, ಡಾಕ್ಟ್ರೇ, ಒಂದ್ಸರಿ ಚೆಕ್ ಮಾಡಿ. ಯಾರ್ ನೀನು? ನಾನು ಮುತ್ತುನ ಗೆಳೆಯ ಸುಂದರ ಅಂತ. ಡಾಕ್ಟರ್ ಸುಂದರನ ಚೆಕ್ ಮಾಡಿ ಹೇಳಿದರು. ಅರೇ ವಾ, ಮುತ್ತುವಿನ ಮತ್ತೆ ನಿನ್ನ
ಎರಡೂ ಒಂದೇ. ಹಾಗಿದ್ರೆ ನಾನು ಮುತ್ತುಗೆ ಕಿಡ್ನಿ ಕೊಡಬೇಕು ಅನ್ಕೊಂಡಿದ್ದೀನಿ ಡಾಕ್ಟ್ರೇ. ನೀನು ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿದ್ಯಾ ತಾನೇ? ಹಾ ಡಾಕ್ಟ್ರೇ, ಮುತ್ತು ನನ್ನ ಗೆಳೆಯ. ಅದರಲ್ಲೂ ಅವನಿಗೆ ಹೊಸದಾಗಿ ಮದುವೆ ಬೇರೆ ಆಗಿದೆ. ಅವನಿಗೇನಾದರೂ ಆದರೆ ಆ ಹುಡುಗಿ ಪಾಡೇನೋ. ನನಗೇನಾದರೂ ಆದರೆ ಕೇಳೋಕೆ ಯಾರೂ ಇಲ್ಲ. ಆದರೆ ಅವನಿಗೆ ಹಾಗಲ್ಲ, ಎಲ್ಲರೂ ಇದ್ದಾರೆ. ಹಾಂ, ಇನ್ನೊಂದು ವಿಷಯ, ಮುತ್ತು ಹುಷಾರಾದ್ಮೇಲೆ ನಂದೊಂದು ಮಾತು ತಿಳಿಸ್ಬಿಡಿ. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿಂಗೆ ಗೊತ್ತಿಲ್ವಾ ಅವ್ರ ಅಣ್ಣ ಎಷ್ಟು ದೊಡ್ಡ ಶ್ರೀಮಂತ ಅಂತ? ಅವರ ತಮ್ಮನಿಗೆ ಕಿಡ್ನಿ ಕೊಟ್ಟಿರೋದು ನೀನೇ ಅಂತ ಗೊತ್ತಾದ್ರೆ ನಿನ್ನನ್ನ ದುಡ್ಡಿನಲ್ಲೇ ಸ್ನಾನ ಮಾಡಿಸ್ತಾನೆ. ಅಂಥದ್ರಲ್ಲಿ ನೀನು? ಇಲ್ಲ ಡಾಕ್ಟ್ರೇ, ನನಗೆ ದುಡ್ಡು ಬೇಡ. ದುಡ್ಡಿಸ್ಕೊಂಡು ಗೆಳೆತನದ ಹೆಸರಿಗೆ ಕಳಂಕ ಹಚ್ಚೋಕೆ ನನಗಿಷ್ಟ ಇಲ್ಲ ಡಾಕ್ಟ್ರೇ. ಕೆಲ ತಿಂಗಳುಗಳ ನಂತರ ಮುತ್ತು ಪೂರ್ಣವಾಸಿಯಾದ. ಮರುದಿನವೇ ಅವರ ಅಣ್ಣನನ್ನ ಕರೆದುಕೊಂಡು ಸ್ವೀಟ್ಸ್ ಬಾಕ್ಸ್ ತೆಗೆದುಕೊಂಡು ಡಾಕ್ಟರ್ ಮನೆ ಕಡೆ ಬಂದ. ಡಾಕ್ಟ್ರೇ, ಅಣ್ಣ ಹೇಳಿದ್ರು ಅವರೆಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಕಿಡ್ನಿ ಕೊಟ್ಟೋದು ಯಾರು ಅಂತ ಹೇಳಲಿಲ್ವಂತೆ. ಯಾಕೆ ಡಾಕ್ಟ್ರೇ? ಹೌದು ಮುತ್ತು, ನಿನಗೆ ಯಾರು ಕಿಡ್ನಿ ಕೊಟ್ಟಿರೋ ಅವರೇ ನನಗೆ ಹೇಳಿದ್ದು ಈ ವಿಷಯನ ಮುತ್ತುಗ ಮಾತ್ರ ಹೇಳಿ ಅಂತ. ನಿಮ್ಮ ಮಾತಿನ ಅರ್ಥ ತಿಳಿಲಿಲ್ಲ ಡಾಕ್ಟರ್. ಕ್ಲಿಯರಾಗಿ ಹೇಳ್ತೀನಿ ಕೇಳು. ಅವನ ಹೆಸರು ಸುಂದ್ರ ಅಂತ ಹೇಳ್ದ. ಮುತ್ತು ಯಾವಾಗ ಹುಷಾರಾಗಿ ಬಂದು ಕಿಡ್ನಿ ಡೊನೇಟ್ ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಮಾತ್ರ ಹೇಳಿ ಅಂತ ಹೇಳಿದ್ದ. ಜೊತೆಲಿ ಇನ್ನೊಂದು ಮಾತು ಹೇಳ್ದ, ನಿಜವಾದ ಗೆಳೆತನ ಅಂದ್ರೆ ಇದು. ಅಕಸ್ಮಾತ್ ಜೀವನದಲ್ಲಿ ಗೆಳೆತನ ಅಂತ ಮಾಡಿದ್ರೆ ಬಡವನ್ ಗೆಳೆತನ ಮಾಡು, ಯಾಕಂದ್ರೆ ಕಷ್ಟದಲ್ಲಿ ಸಹಾಯಕ್ಕೆ ಬರೋದು ನನ್ನಂಥ ಬಡವ ಅಂತ ಹೇಳ್ತಿದ್ದ. ಡಾಕ್ಟರ್ ಮಾತು ಕೇಳಿದ ಮುತ್ತುವಿಗೆ ಒಂದು ಕ್ಷಣ ಎದೆ ನಿಂತಂತಾಗಿತ್ತು. ತಕ್ಷಣ ತನ್ನ ಬೈಕ್ ಹತ್ತಿ ಸುಂದರನ ಮನ ಕಡೆ ಬಂದ. ಆದ್ರೆ ಆ ಗುಡಿಸಲಲ್ಲಿ ಯಾರೋ ಬೇರೆ ವ್ಯಕ್ತಿ ವಾಸವಾಗಿದ್ದ. ಇಲ್ಲಿ ಸುಂದರ ಅಂತ ಇದ್ನಲ್ಲ, ಅವನು ಎಲ್ಲಿ ಹೋದ? ಸುಂದರನ? ಅವನು 1 ತಿಂಗಳ ಹಿಂದೆನೆ ಮನೆ ಬಿಟ್ಟು ಹೋದ. ಹೋಗೋವಾಗ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಏನಾದ್ರೂ ಹೇಳಿದ್ನಾ? ಇವಾಗ ಎಲ್ಲಿದ್ದಾನೆ ಏನಾದ್ರೂ ಗೊತ್ತಾ ನಿಮ್ಗೆ? ಇಲ್ಲ, ಆತ ಯಾರತ್ರನೂ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಆದರೆ ಒಂದು ಮಾತನ್ನ ಒತ್ತಿ ಒತ್ತಿ ಹೇಳ್ತಿದ್ದ. ಮುತ್ತು ಅನ್ನೋ ವ್ಯಕ್ತಿ ನನ್ನನ್ನು ಹುಡುಕೊಂಡು ಇಲ್ಲಿದು ಬಂದ್ರೆ ಅವನಿಗೆ ಹೇಳಿ, ಗೆಳೆತನ ಅಂದ್ರೆ ನಂದು ಅಂತ. ಮುತ್ತು ನನ್ನನ್ನ ಗೆಳೆಯ ಅಂತ ಒಪ್ಪದೇ ಇದ್ರು ನಾನು ಅವನ್ನ ಮನಸಾರೆ ಗೆಳೆಯ ಅಂತ ಒಪ್ಕೊಂಡಿದ್ದೆ ಅಂತ. ಆ ವ್ಯಕ್ತಿಯ ಮಾತು ಕೇಳಿದ ಸುಂದರ ಭಾರವಾದ ಮನಸ್ಸಿನಿಂದ ಹೊರಗಡೆ ಬಂದ. ಹುಚ್ಚನ್ ಹಾಗೆ ಅಲೆದಾಡುತ್ತಾ ಸುಂದರನನ್ನ ಹುಡುಕತೊಡಗಿದ. ಆದ್ರೆ ಸುಂದರ ಅವನಿಗೆ ಕೊನೆಗೂ ಸಿಗ್ಲಿಲ್ಲ. ಸುಂದರ ಮುತ್ತುವಿನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿಸಿ ಹೋದ.